ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರ. ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನ ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ, ಆಕ್ರೋಶದಲ್ಲಿದ್ದಾರೆ, ಅವಾಗೆ ಮಾಡ್ಬೇಕಂತ ಏನಿದೆ? ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳುದು. ಅದ್ರ ಜೊತೆಗೆ ಬಿಜೆಪಿ ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ, ಅವರು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ಫೋನ್ನಲ್ಲಿ ಬೆದರಿಕೆ ಬರ್ತಾ ಇದೆ, RSS ನವರು ಕಟ್ಟರ್ಪಂಥಿಗಳು, ದೇಶಭಕ್ತರು, ನಾಳೆ ನಿಮ್ಮ ಮನೆಗೆ ಬಂದ್ರು ಬರ್ತಾರಪ್ಪ, ಹುಷಾರಾಗಿರುವಂತಾನೆ. ಇದಾದ್ಮೇಲೆ ನೀವು ಪಥಸಂಚಲನ ಮಾಡ್ಬೇಕಾ? ಇದಾದ್ಮೇಲೆ ನಿಮ್ಗೆ ಪಥಸಂಚಲನಕ್ಕೆ ಅವಕಾಶ ಕೊಡ್ಬೇಕಾ ಜನರು? ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನ್ ತೊಂದರೆ ಇಲ್ಲ. ನಿಮ್ದು ಯಾವ್ದೋ ಒಂದು ಶಾಲೆ ಇದೆ, ನಿಮ್ದು ಯಾವ್ದೋ ಒಂದು ನಾಯಕರದು ಹೊಲ ಇದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೆ ನಿಯಂತ್ರಣ ಇಲ್ಲ. ಸುಮ್ನೆ ರಿಪಬ್ಲಿಕ್ ಆಫ್ ಕಲಬುರ್ಗಿ, ರಿಪಬ್ಲಿಕ್ ಆಫ್ ಚಿತ್ತಾಪುರ, ಸರ್ವಾಧಿಕಾರಿ ಧೋರಣೆ, ಇದು ನಾನು ಕೊಟ್ಟಿರೋದು ಆರ್ಡರ್. ನೀವು ಹೋಗಿದ್ರಲ್ಲ, ಈಗ ಎಲ್ಲಿ ಆರ್ಡರ್ ನಲ್ಲಿ ಎಲ್ಲಿ ಹೇಳಿದೆ ಅಪ್ಪ ಇವತ್ತು ಮಾಡ್ಬೇಕಾಗಿದೆ ಅಂತ? ಇವತ್ತು ತಾನೇ ಇತ್ತು, ತೋರಿಸ್ಬಿಡಿ ಆರ್ಡರ್ ನಲ್ಲಿ. ಅದೇ ಎಲ್ಲಿದೆ ಆರ್ಡರ್? ಮುಖಭಂಗ ಅಂತ ಹೇಳ್ತಾರೆ, ಎಲ್ಲಿದೆ? ಯಾರಿಗೆ ಮುಖಭಂಗ? ಕಾನೂನು ಪಾಲನೆ ಮಾಡ್ರಪ್ಪ ಅಂದ್ರೆ ನೀವು. ನಾವು ಈಗ ಪರ್ಮಿಷನ್ ಕೇಳಿದಾರ, ಮಾಹಿತಿ ಕೊಟ್ಟಿದ್ದಾರೆ, ನೀವು ಮಾಹಿತಿ ನಿಮ್ಗೆ ಪರ್ಮಿಷನ್ ಇಲ್ಲ ಅಂತ ನೀವು ಪೋಸ್ಟರ್ ಹಚ್ತಾ ಇದ್ದೀವಿ. ನೀವು ಅಶೋಕ್ ಅವರು ನಿನ್ನೆ ಟ್ವೀಟರ್ ಅಲ್ಲಿ ಶುಲ್ಕದ ಚೀಟಿ ಹಚ್ಚಿದ್ರು. ಬ್ಯಾನರ್ ನಲ್ಲಿ ಏನಿದೆ? ಡೇಟ್ ಅಂಡ್ ಟೈಮ್ ಇದೆ. ವೆನ್ ಯು ನಾಟ್ ಗಾಟ್ ಪರ್ಮಿಷನ್, ವಾಟ್ ಯು ಆರ್ ಪುಟಿಂಗ್ ಪೋಸ್ಟರ್ಸ್ ಫಾರ್?